ರಾಜಿ, ಅದು ನಮ್ಮಪ್ಪನ ಪೊಲೀಸರು ಅರೆಸ್ಟ್ ಮಾಡಿ ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ದಾರೆ. ಆ ನೋವನ್ನು ನಿಮ್ಮ ಹತ್ರ ಹಂಚ್ಕೊಳ್ಳೋದಕ್ಕೆ ಅಂತ ಇಲ್ಲಿಗೆ ಬಂದೆ. ಆದರೆ ನೀವೀಗ ನನ್ನ ನೋವನ್ನು ಅರ್ಥ ಮಾಡ್ಕೊಳ್ಳೋ ಪರಿಸ್ಥಿತಿಲಿ ಇಲ್ಲ ಅಂತ ನಂಗೆ ಅರ್ಥ ಆಗ್ತಿದೆ. ರಾಜಿ, ನಾನು ನಾರ್ಮಲ್ ಆಗೇ ಇದ್ದೀನಿ, ನೀನು ಅಪಾರ್ಥ ಮಾಡ್ಕೋಬೇಡ. ಹೌದು, ಮಾವನ್ನ ಪೊಲೀಸರು ಯಾಕೆ ಅರೆಸ್ಟ್ ಮಾಡಿದ್ರು? ನಾರ್ಮಲ್ ಆಗೇ ಇದ್ದಿದ್ರೆ ನನಗೆ ಫೋನಲ್ಲಿ ತೋರಿಸ್ತಂತ ಸೀರೆ ಈ ಥರ ಬೇರೆಯವ್ರ ಮೈ ಮೇಲೆ ಇರ್ತಾ ಇರಲಿಲ್ಲ ಅಲ್ವಾ ಸರ್? ಎನಿವೆ, ಸೀರೆ ತುಂಬಾ ಚೆನ್ನಾಗಿದೆ. ರಾಜಿ, ಅಂದ್ರೆ ಅದು ರಾಜಿ, ರಾಜಿ ರಾಜಿ ಅದಲ್ಲ ರೀ, ಊರೊಳಗ್ ಹೋಗ್ ಬಂದ್ರಿ ಅಲ್ವಾ, ಮತ್ತೆ ಅಲ್ಲಿ ಏನಾದ್ರೂ ನಡೀತೇನೋ ಅಂತ. ಊರಲ್ಲಿ ಏನ್ ನಡೆಯಕ್ ಸಾಧ್ಯ? ಮನೇಲಿ ಆಗಿರೋದ್ರ ಬಗ್ಗೆ ಇಡೀ ಊರೇ ಮಾತಾಡ್ಕೋತಾ ಇದೆ. ಜೀವನದಲ್ಲಿ ಸ್ವಚ್ಛವಾಗಿ ಬದುಕ್ತಿರೋ ವ್ಯಕ್ತಿ ಮೇಲೆ ಈ ಕಲೆ ಬಗ್ಗೆ ಮಾತಾಡ್ತಿದ್ದಾರೆ. ಇನ್ನು ನಮಗಾಗದೇ ಇರೋರು ಇಷ್ಟು ವರ್ಷ ಆದ್ಮೇಲೆ ಒಂದು ಅವಕಾಶ ಸಿಕ್ತು ಅಂತ ಏನು ಇಲ್ದೇ ಇರೋ ಕಾರಣಗಳನ್ನ ಕೊಟ್ಟು ನಮ್ಮ ಮರ್ಯಾದೆಯನ್ನ ತೆಗಿತಾ ಇದ್ದಾರೆ. ಅಯ್ಯೋ, ಹೀಗೆಲ್ಲ ಆಗ್ಲೇಬಾರ್ದಿತ್ತು. ಸೀನು ಚಾರು ಜೊತೆ ಕರೆಕ್ಟ್ ಆಗಿ ಸಂಸಾರ ಮಾಡಿದ್ರೆ ಹೀಗೆಲ್ಲ ಆಗ್ತಾನೆ ಇರ್ಲಿಲ್ಲ ರೀ. ಸೀನು ಅವಳನ್ನ ದೂರ ಇಟ್ಟಿದ್ದಕ್ಕೆ, ಅವಳ ಬಗ್ಗೆ ಏನೇನೋ ಬಯಲ್ ಮಾಡಿದ್ದಕ್ಕೆ ಆ ಚಾರು ಎಂತ ಮಟ್ಟಕ್ಕೆ ಇಳ್ದಿದ್ದಾಳೆ. ಪಾಪ ಭಾವನವರು ಅನ್ಯಾಯವಾಗಿ ಆರೋಪನ ಹೊರಬೇಕಾಗಿ ಬಂದಿದೆ. ಇದೆಲ್ಲ ಆ ಸೀನು ಇಂದಾನೆ. ಇದಕ್ಕೆಲ್ಲ ಕಾರಣ ಸೀನುನೇ ರೀ, ಆ ಸೀನುನೇ. ಹೋಗಿ ಚಾಟಿ ತಗೊಂಬಾರೆ. ಯಾಕ್ರಿ? ಇದಕ್ಕೆಲ್ಲ ಯಾರ್ ಕಾರಣ ಅಂತ ಗೊತ್ತಾಯ್ತಲ್ಲ, ಅದಕ್ಕೆ. ನೀನ್ ಹೋಗಿ ಚಾಟಿ ತಗೊಂಬಾ, ಹೋಗು. ಪಾಪ ರೀ ಸೀನು. ತಗೊಂಬಾ. ಇವಾಗ ಇದ್ರಲ್ಲಿ ಸೀನುಗ್ ಹೊಡಿತೀರಾ ಅನ್ಸುತ್ತಲ್ವಾ? ಪಾಪ ರೀ, ಸ್ವಲ್ಪ ನಿಧಾನಕ್ಕೆ ಹೊಡಿರಿ. ಯಾಕೋ? ಯಾಕೆ ಅಂತೀರಲ್ರಿ, ಪಾಪ ಒಬ್ನೇ ಆಗೋಗಿದ್ದಾನಲ್ರಿ ಸೀನು. ನೀವ್ ಚಾವಟಿಲ್ ಹೊಡಿತಿದ್ರೆ ಅಡ್ಡ ಬಂದ್ ತಡಿಯೋದಿಕ್ಕೆ ಅವ್ರ ಅಮ್ಮ ಬೇರೆ ಇಲ್ಲ, ಬಾಸುಂಡೆಗೆ ಎಣ್ಣೆ ಹಚ್ಚೋದಿಕ್ಕೆ ಹೆಂಡತಿ ಕೂಡ ಇಲ್ಲ. ಅದಕ್ಕೆ ಸ್ವಲ್ಪ ನೋಡ್ಕೊಂಡು ಹೊಡಿರಿ ಅಂತಿದ್ದೀನಿ. ಹೌದಾ? ನೋಡ್ಕೊಂಡು ಹೊಡಿಬೇಕಾ? ಹಾಗಿದ್ರೆ ಹೇಗ್ ಹೊಡಿಬೇಕು? ಹೀಗ್ ಹೊಡಿಬೇಕಾ? ಹೀಗ್ ಹೊಡಿಲ್ಲ? ಹೀಗ್ ಹೊಡಿಲ್ಲ? ಅಯ್ಯೋ ರೀ, ಹೀಗ್ ಹೊಡಿಲ್ಲ? ಅಯ್ಯೋ ನನಗೆ ಯಾಕ್ರಿ ಹೊಡಿತಿದ್ದೀರಾ? ಅಯ್ಯೋ, ನಿನಗೆಲ್ಲೇ ಹೊಡೆದೆ? ಸೀನುಗ್ ಹೇಗ್ ಹೊಡಿಬೇಕು, ಎಷ್ಟು ನಿಧಾನವಾಗಿ ಹೊಡಿಬೇಕು ಅಂತ ನೋಡ್ಕೋತಾ ಇದ್ದೆ. ಇದು ಓಕೆನಾ? ಹೀಗ್ ಹೊಡಿಲ್ಲ? ಹೀಗ್ ಹೊಡಿಲ್ಲ? ಹೇಳು, ಹೀಗ್ ಹೊಡಿಲ್ಲ? ಹೀಗ್ ಹೊಡಿಲ್ಲ? ಹೊಡಿಬೇಡ್ರಿ. ಹೀಗ್ ಬೇಡ್ವಾ? ಇದು ಪರವಾಗಿಲ್ವಾ ನೋಡು? ಹೊಡಿಬೇಡ್ರಿ, ಹೀಗೂ ಬೇಡ ಹಾಗೂ ಬೇಡ, ಆ ಸೀನನ್ನು ಹೊಡಿಲೇಬೇಡ್ರಿ. ಇಲ್ಲ, ಹೊಡಿಬೇಕು ಅಂತ ನಿರ್ಧಾರ ಮಾಡಿದ್ಮೇಲೆ ಪಕ್ಕ ಹೊಡೆದೇ ಹೊಡಿಬೇಕು. ನೀನ್ ನನ್ನ ಹೊಡಿಬೇಡ ಅಂತಿರೋದಕ್ಕೆ ನಿನ್ನ ಮಾತಿಗೆ ಬೆಲೆ ಕೊಟ್ಟು ಅವನ್ ಹೊಡಿದೆ, ಅವನ್ ಬದ್ಲಿ ನಿನಗೆ ಹೊಡಿತೀನಿ. ಏನು? ಅಯ್ಯೋ ರೀ, ಹೊಡಿಬೇಡ್ರಿ ಹೊಡಿಬೇಡ್ರಿ. ನನಗ ಅರ್ಥ ಆಯ್ತು, ನೀವು ಬೇಕು ಅಂತ ನಂಗೆ ಹೊಡಿತಿರೋದು. ಅರ್ಥ ಆಯ್ತಾ? ಹಾಗಿದ್ರೆ ಬೇಕು ಅಂತಾನೆ ಇದಕ್ಕೆಲ್ಲ ಸೀನುನೇ ಕಾರಣ ಅಂತ ನೀನ್ ಹೇಳಿದ್ದು ತಾನೆ? ಅಂದ್ರೆ ಅದು ಯಾವುದೇ? ಯಾವುದು? ನಾನ್ ಹೇಳ? ಇದೆಲ್ಲ ಆಗೋದಕ್ಕೆ ಕಾರಣ ನೀನೇ.
ಮೊದಲು ಜೈಲಿಗೆ ಹೋಗ್ಬೇಕಾಗಿರೋದ್ ನೀನು. ನಾನಾ? ಮತ್ತೆ ನಿನ್ನ ಪಾಡಿಗೆ ಬಾಯಿ ಮುಚ್ಕೊಂಡಿರೋದ್ ಬಿಟ್ಬಿಟ್ಟು ಇಷ್ಟ ಬಂದಾಗೆ ನಮ್ ಚಾರು ಅಂದ್ಬಿಟ್ಟು ನಮ್ಮ ಅಕ್ಕನ್ ಮೋಡಿ ಮಾಡಿ ಆ ಚಾರು ನಮ್ಮ ಮನೆ ಕರ್ಕೊಂಡ್ ಬಂದಿದ್ ನೀನೇ ತಾನೇ? ನೀನ್ ಈ ಮದುವೆ ಬ್ರೋಕರ್ ಕೆಲಸ ಮಾಡಿರ್ಲಿಲ್ಲ ಅಂದಿದ್ರೆ ಆ ಚಾರು ಮನೆ ಬರ್ತಿದ್ಲ, ಅಥವಾ ನಮ್ಮಣ್ಣ ಸ್ಟೇಷನ್ ಮೆಟ್ಲತ್ತೋ ಪರಿಸ್ಥಿತಿ ಬರ್ತಿದ್ದ? ಇದಕ್ಕೆ ಕಾರಣ ನೀನಲ್ದೆ ಇನ್ಯಾರು? ಕೊನೆ ಪಕ್ಷ ಈಗ್ಲಾದ್ರೂ ಮಾಡಿರೋ ತಪ್ಪು ತಿಳ್ಕೊಂಡು ಬಾಯಿ ಮುಚ್ಕೊಂಡು ಪಿತೂರಿ ಮಾಡ್ದೇನೆ ಇರ್ತೀಯಾ? ಹೇಳೆ ಹೇಳು ಹೇಳು ಹೇಳು. ಹೊಡಿಬೇಡ್ರಿ. ನಿಲ್ಸೋ, ಯಾಕೆ ಅವಳಿಗೆ ಹೊಡಿತಾ ಇರೋದು? ಅಲ್ಲ ಕಣೋ, ಇವಳನ್ನು ಹೊಡೆದ್ರೆ ಸ್ಟೇಷನ್ ಅಲ್ಲಿರೋ ನಿಮ್ಮ ಅಣ್ಣ ವಾಪಸ್ ಬರ್ತಾನ? ನಡೆದಿರೋದೆಲ್ಲ ನಿಲ್ಸಕ್ಕಾಗತ್ತಾ? ನಿನ್ ಕೋಪನೆಲ್ಲ ಪಕ್ಕಕ್ಕಿಟ್ಟು ನಿಮ್ಮ ಅಣ್ಣನ್ ಕರ್ಕೊಂಡ್ ಬರಕ್ಕೆ ಏನಾದ್ರೂ ಯೋಚನೆ ಮಾಡು. ಇನ್ಮೇಲಾದ್ರೂ ಸ್ವಲ್ಪ ಬುದ್ಧಿಯಿಂದ ಜೀವನ ಮಾಡು. ಮನೆ ಮರ್ಯಾದೆನೆ ಹಾಳು ಮಾಡ್ಬಿಟ್ರಿ ಎಲ್ರೂ ಸೇರ್ಕೊಂಡು. ಅಮ್ಮ ಅಮ್ಮ ಅಮ್ಮ, ಚಾವಟಿ ನನ್ನ ಹತ್ರನೇ ತರಿಸಿ ನಂಗೆ ಹೊಡೆದ್ಬಿಟ್ರು ಅಮ್ಮ.